ಕನ್ನಡ ವರ್ಣಮಾಲೆ ಕಮ್ಯುನಿಕೇಷನ್ ಪೇಪರ್ 2 ಕನ್ನಡ ಇಂಗ್ಲೀಷು ಕಂಪ್ಯೂಟರ್. ಇವತ್ತಿನ ಕ್ಲಾಸಲ್ಲಿ ಕನ್ನಡ ವ್ಯಾಕರಣ ಇಂಪಾರ್ಟೆಂಟ್ ಕ್ಲಾಸು. ಕನ್ನಡ ವರ್ಣಮಾಲೆ ನಾನೀಗ ಆಲ್ರೆಡಿ ಈ ಕ್ಲಾಸನ್ನು ಮಾಡಿದ್ದೀನಿ, ಈಗ ಅಪ್ಲೋಡ್ ಮಾಡಿದ್ದೀನಿ. ಇಂಪಾರ್ಟೆಂಟ್ ಕ್ಲಾಸು. ಈ ಕ್ಲಾಸಲ್ಲಿ ನಾನು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರುವಂಥ ಪಾಯಿಂಟ್ಸ್ಗಳು ಇಲ್ಲಿ ನೀವು ನೋಡ್ಬೋದು. ಇದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರುವಂಥ ಪಾಯಿಂಟ್ಸ್ಗಳನ್ನು ನಾನು ಇದು ಒಂದೇ ಪೇಜಲ್ಲಿ ಎಲ್ಲನೂ ಕವರ್ ಮಾಡಿದ್ದೀನಿ. ಮತ್ತು ಇದ್ರ ಮೇಲೆ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ಸನ್ನು ಕೇಳಿದ್ದಾರೆ ಮತ್ತು ಅದೇ ಎಲ್ಲ ರೀತಿಯಾಗಿ ಎಲ್ಲ ಚಾಪ್ಟರು ಇದು ಎಕ್ಸ್ಪ್ಲನೇಷನ್ ವಿತ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್. ಅದೇ ಟಾಪಿಕ್ ಮೇಲೆ ಈ ನಾಮಪದದ ಮೇಲೆ ಸ್ವಲ್ಪ ಎಕ್ಸ್ಪ್ಲನೇಷನು ಇಂಪಾರ್ಟೆಂಟು ಮತ್ತು ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ಸನ್ನು ಕೇಳಿದ್ದಾರೆ. ಇದೇ ರೀತಿಯಾಗಿ ಸರ್ವನಾಮ ಪದ, ಇದೇ ರೀತಿಯಾಗಿ ಕನ್ನಡ ವ್ಯಾಕರಣವನ್ನು ನಿಮಗೆ ಕಂಪ್ಲೀಟ್ ಮಾಡಿದ್ದೀನಿ. ಇಂಪಾರ್ಟೆಂಟ್ ಕ್ಲಾಸ್ ಇದೆ ಇವತ್ತಿನ ಕ್ಲಾಸು. ಇದು ಕನ್ನಡ ವ್ಯಾಕರಣದಲ್ಲಿ 2ನೇ ಕ್ಲಾಸು, ಇಂಪಾರ್ಟೆಂಟ್ ಕ್ಲಾಸು. ನಿಮಗೆ ಕಂಪ್ಲೀಟಾಗಿ ಕನ್ನಡ ವ್ಯಾಕರಣದ PDF ಏನಾದರೂ ಬೇಕಾಗಿದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕನ್ನಡ PDF ಅಂತ ನನಗೆ ಟೈಪ್ ಮಾಡಿ ಮೆಸೇಜ್ ಮಾಡಿ, ನಿಮಗೆ PDF ಕಳಿಸ್ಕೊಡ್ತೀನಿ. ಇಂಪಾರ್ಟೆಂಟ್ ಕ್ಲಾಸು 2ನೇ ಕ್ಲಾಸು. ವಿಭಕ್ತಿ ಪ್ರತ್ಯಯಗಳು. ಇದರಲ್ಲಿ ನೀವು ಈ ಬಾಕ್ಸಲ್ಲಿರೋದನ್ನು ಕಲಿತ್ರೆ ಸಾಕು. ಎಕ್ಸಾಮಲ್ಲಿ ಈ ಬಾಕ್ಸಲ್ಲಿ ಇರೋದರ ಮೇಲೆ ಕ್ವಶನ್ಸ್ಗಳು ಜಾಸ್ತಿ ಬಂದಿರೋದು. ಇಂಪಾರ್ಟೆಂಟ್ ಇಷ್ಟೇ. ಇದು ಈ ಬಾಕ್ಸನ್ನು ಕಲಿತ್ರೆ ಇಷ್ಟೇ ಸಾಕು. ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ಸು ಕೂಡ ತೋರಿಸ್ತೀನಿ. ಇಂಪಾರ್ಟೆಂಟು ಇಲ್ಲಿ ನೀವು ನೋಡ್ಬೋದು. ವಿಭಕ್ತಿ ಪ್ರತ್ಯಯಗಳು ಎಷ್ಟಿದಾವೆ ಅಂದರೆ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಸಂಬೋಧ, ಶಕ್ತಿ. ಇಷ್ಟು ಇಂಪಾರ್ಟೆಂಟು. 8 ವಿಭಕ್ತಿ ಪ್ರತ್ಯಯಗಳು. ಕ್ವಶನ್ಸ್ ಯಾವ ಥರ ಕೇಳ್ತಾರೆ ಅಂತ ಅದನ್ನು ಕೂಡ ನಿಮಗೆ ಕೆಳಗಡೆ ಕ್ವಶನ್ಸ್ಗಳು ಇದ್ದಾವೆ. ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಇಂಪಾರ್ಟೆಂಟು ಇಲ್ಲಿ ನೋಡಿ. ಪ್ರಥಮ ಹೊಸಗನ್ನಡ ಮತ್ತು ಕಾರಕ, ಇದು ನೆನಪಿಡಬೇಕು. ಹೊಸಗನ್ನಡದಲ್ಲಿ ಪ್ರಥಮಗೆ ಹೂ, ಹಣ್ಣು, ಇದು ದ್ವಿತೀಯ ಹಣ್ಣು. ಇದು ನಿಮಗೆ ಕ್ವಶನ್ಸ್ ತೋರಿಸ್ತೀನಿ, ಅವಾಗ ಅರ್ಥ ಆಗುತ್ತೆ. ಇಲ್ಲಿ ನೋಡಬೇಕು. ತೃತೀಯ ಇಂದ, ಚತುರ್ಥಿ ಕೆ, ಗೆ, ಹೀಗೆ, ಪಂಚಮಿ ದೆಸೆಯಿಂದ, ಷಷ್ಠಿ ಹಂ, ಸಪ್ತಮಿ ಅಲ್ಲಿ. ಇಷ್ಟನ್ನು ನೆನಪಿಟ್ಕೊಳ್ಳಿ. ಏನು ಇವು ವಿಭಕ್ತಿ ಪ್ರತ್ಯಯ. ಇದು ಹೊಸಗನ್ನಡದಲ್ಲಿ. ಹಳೆಗನ್ನಡದಲ್ಲಿ ಪ್ರಥಮಕ್ಕೆ ಮ, ದ್ವಿತೀಯ ಅಂ, ತೃತೀಯ ಇಂ, ಚತುರ್ಥಿ ಕೆ. ಇಲ್ಲಿ ಹಳೆಗನ್ನಡದಲ್ಲಿ ಕೆ ಇದೆ, ಇಲ್ಲಿ ಕೆ ಇದೆ. ಪಂಚಮಿ ಅತ್ತ ನಿಂದೆ, ಅತ್ತ ನಿಮ್. ಇಂಪಾರ್ಟೆಂಟ್. ಷಷ್ಠಿ ಹದ್, ಸಪ್ತಮಿ ಹೋಳ್. ಇಷ್ಟು ನೀವು ನೆನಪಿಟ್ಕೊಳ್ಳಿ. ಇಂಪಾರ್ಟೆಂಟ್. ಇವು ಕಾರಕ. ಇದು ಇದ್ರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಇಂಪಾರ್ಟೆಂಟು. ಪ್ರಥಮ ಇದರಲ್ಲಿ ಕಾರಕ ಕರ್ತೃ, ದ್ವಿತೀಯ ಕರ್ಮ, ತೃತೀಯ ಕರಣ ಅಥವಾ ಸಾಧನ, ಚತುರ್ಥಿ ಸಂಪ್ರದಾನ, ಪಂಚಮಿ ಅಪದಾನ, ಷಷ್ಠಿ ಕಾರಕವಿಲ್ಲ, ಸಪ್ತಮಿ ಅಧಿಕರಣ. ಇಷ್ಟನ್ನು ನೆನಪಿಡು ಅಂದರೆ ಸಾಕು. ಎಕ್ಸಾಮಲ್ಲಿ ಇಷ್ಟ್ರ ಮೇಲೆ ಕ್ವಶನ್ಸ್ಗಳು ಬಂದಿದ್ದಾವೆ. ಕೆಳಗಡೆ ನಿಮಗೆ ಕ್ವಶನ್ಸನ್ನು ತೋರಿಸ್ತೀನಿ ನೋಡಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ. ಒಂದು ಸೆಕೆಂಡ್ ಸಣ್ಣದು ಮಾಡ್ತೀನಿ. ಇಂಪಾರ್ಟೆಂಟು ನೋಡಿ. ಬಾಲಕ ಚೆಂಡನ್ನು ಎಸೆದನು. ಈ ವಾಕ್ಯದಲ್ಲಿ ಚೆಂಡನ್ನು, ಇಲ್ಲಿ ನೋಡಿ, ಚೆಂಡನ್ನು ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ಕೇಳಿದ್ದಾರೆ. ಇಲ್ಲಿ ನೋಡಿ, ಚೆಂಡನ್ನು ಹೂ ಏನು ಪ್ರತ್ಯಯ ಆಗ್ತದೆ? ಚೆಂಡನ್ನು ಹೂ ಪ್ರತ್ಯಯ ಆಗ್ತಿಲ್ಲ. ಚೆಂಡನ್ನು ಹೂ ಎಲ್ಲಿದೆ ನೋಡ್ಕೋಬೇಕು. ಹೂ ಹಣ್ಣು. ಹೂ ಎಲ್ಲಿದೆ? ಹೂ ಯಾವುದಿದೆ? ಪ್ರಥಮ. ಆನ್ಸರ್ ಯಾವುದು? ಪ್ರಥಮ. ಹೂ ಹಣ್ಣು ದ್ವಿತೀಯ. ಇಲ್ಲಿ ನೋಡಿ ಸರಿ. ಹೂ ಚೆಂಡನ್ನು ಇದೆ, ಹಣ್ಣು ಅಂತಿದೆ, ಪ್ರತ್ಯಯ ಆಗಿದೆ. ಹಣ್ಣು ಎಲ್ಲಿದೆ? ಹಣ್ಣು ಯಾವುದು? ದ್ವಿತೀಯ ಹಣ್ಣು. ನೆಕ್ಸ್ಟ್, ಹೊಳೆಯನ್ನು ಎಂಬ ಪದದಲ್ಲಿ ಡ್ಯಾಶ್ ವಿಭಕ್ತಿ ಇದೆ. ಯಾವುದು? ಹೊಳೆ ಹಣ್ಣು. ಇಲ್ಲೂ ಕೂಡ ಹಣ್ಣು ಪ್ರತ್ಯಯ ಆಗ್ತದೆ. ಇಲ್ಲಿ ಹಣ್ಣು ಎಲ್ಲಿದೆ ನೋಡ್ಕೋಬೇಕು. ಹಣ್ಣು ಎಲ್ಲಿದೆ? ದ್ವಿತೀಯದಲ್ಲಿ. ಆನ್ಸರು ದ್ವಿತೀಯ. ಈ ರೀತಿ ಕ್ವಶನ್ಸನ್ನು ಕೇಳ್ತಾರೆ ಎಕ್ಸಾಮಲ್ಲಿ. ನೆಕ್ಸ್ಟ್ ಅದೇ ರೀತಿ ಕ್ವಶನ್ಸ್ ಇಲ್ಲಿ ಮಕ್ಕಳು ನೋಡ್ಕೊಳ್ಳಿ. ದೇಗುಲಮಾನ ಎಂಬಲ್ಲಿ ಬಳಕೆಯಾಗಿ ವಿಭಕ್ತಿ ಪ್ರತ್ಯಯ ಯಾವುದು? ದೇಗುಲಮಾನ. ಇದು ನ ವ್ಯಂಜನ ಅಕ್ಷರ ಇದೆಯಲ್ಲ, ಇದು ಹಳೆಗನ್ನಡ. ನೀವು ನೋಡ್ಕೊಳ್ಬೋದು. ಇಲ್ಲಿ ಹಮ್ ಇದೆಲ್ಲ ಈ ರೀತಿ ವಿಭಕ್ತಿ ಆಗ್ತಾಯಿದೆ. ಇದೇನು ಹಳೆಗನ್ನಡ. ಇದು ದ್ವಿತೀಯ. ನೆಕ್ಸ್ಟ್ ಇಲ್ಲಿ ನೋಡಿ,
ಕನ್ನಡದಲ್ಲಿ ವಿಭಕ್ತಿ ಪ್ರತ್ಯಯ ಇಲ್ಲದ ಉದಾಹರಣೆ ಯಾವುದು? ಪ್ರಥಮ. ನೆಕ್ಸ್ಟ್ ಇಲ್ಲಿ ಊ. 1 ಸೆಕೆಂಡ್. ಊ ಇದು ಯಾವ ವಿಭಕ್ತಿ ಹೆಸರಾಗಿದೆ? ಊ ಯಾವುದಿದೆ? ಪ್ರಥಮ ವಿಭಕ್ತಿ. ಇಲ್ಲಿ ನೋಡ್ಬೋದು ಊ ಯಾವುದಿದೆ? ಇಲ್ಲಿ ಊ ಯಾವುದಿದೆ? ಪ್ರಥಮ. ಈ ರೀತಿ ಕ್ವಶನ್ಸನ್ನು ಕೇಳ್ತಾರೆ ಎಕ್ಸಾಮಲ್ಲಿ. ನೆಕ್ಸ್ಟ್ ಕ್ವಶನ್, ಬಾಲಕ ಚೆಂಡನ್ನು ಎಸೆದನು. ಈ ವಾಕ್ಯದಲ್ಲಿ ಚೆಂಡನ್ನು ಇದು ಆಲ್ರೆಡಿ ಇಲ್ಲಿ ಕ್ವಶನ್ ಮತ್ತೆ ರಿಪೀಟ್ ಆಗಿದೆ, ಇಂಪಾರ್ಟೆಂಟು. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಇವು ಮೋಸ್ಟ್ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಜಾಸ್ತಿ ಕ್ವಶನ್ಸ್ಗಳು ರಿಪೀಟ್ ಆಗಿದ್ದಾವೆ. ನೆಕ್ಸ್ಟ್, ಇವು ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ. ಇವುಗಳಲ್ಲಿ ಸರಿಯಾದ ಉತ್ತರ ಯಾವುದು? ಚತುರ್ಥಿ ವಿಭಕ್ತಿ ಪ್ರತ್ಯಯ ಅಂತ ಕೇಳ್ತಾರೆ. ಚತುರ್ಥಿಗೆ ಯಾವುದು? ಕೆ ಮತ್ತು ಗೆ. ಚತುರ್ಥಿ ಯಾವುದು ಇಲ್ಲಿ ನೀವು ನೋಡ್ಬೋದು. ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಯಾವುದು? ಚತುರ್ಥಿ ಕೆ ಗೆ. ನೆಕ್ಸ್ಟ್, ರಾಮನಂ ಎಂಬುದು ಡ್ಯಾಶ್ ವಿಭಕ್ತಿ ಪ್ರತ್ಯಯ. ದ್ವಿತೀಯ ಅಂತ ಕೊಟ್ಟಿದ್ದಲ್ಲಿ ರಾಮನಂ. ರಾಮನಂ ಇದು ಹಳೆಗನ್ನಡ. ಈ ರೀತಿ ಬಂದಾಗ ಇಲ್ಲಿ ನೋಡಿ ರಾಮನಂ. ಹಮ್ ಏನಾಗಿದೆ? ಇದಾಗಿದೆಲ್ಲ ಇದು ಹಳೆಗನ್ನಡದಲ್ಲಿ, ಅದಕ್ಕೋಸ್ಕರ ದ್ವಿತೀಯ. ನೆಕ್ಸ್ಟ್, ಮನೆಗೆ, ಮರಕ್ಕೆ, ಮಗುವಿಗೆ ಡ್ಯಾಶ್ ಪದದಲ್ಲಿ ಇರುವ ವಿಭಕ್ತಿ ಪ್ರತ್ಯಯ ಯಾವುದು? ಕೆ. ಇಲ್ಲಿ ನೋಡಿ ಮನೆಗೆ, ಗೆ ಇದೆಯಲ್ಲ, ಇದು ಚತುರ್ಥಿ. ಹಿಂದ್ಗಡೆ ತೋರಿಸಿಲ್ಲ ಅಷ್ಟೇ. ಕನ್ನಡದಲ್ಲಿ ಇದು ಮತ್ತೆ ಕ್ವಶನ್ ರಿಪೀಟ್ ಆಗಿದೆ. ಕನ್ನಡದಲ್ಲಿ ವಿಭಕ್ತಿ ಪ್ರತ್ಯಯ. ಕನ್ನಡದಲ್ಲಿ ಎಂಬುದರಲ್ಲಿ ಇರುವ ವಿಭಕ್ತಿ ಯಾವುದು? ಕನ್ನಡದಲ್ಲಿ ಸಪ್ತಮಿ. ನೋಡಿ ಕನ್ನಡದಲ್ಲಿ ಅಂತಾಗಿದೆ. ಕನ್ನಡದಲ್ಲಿ ಅಲ್ಲಿ ಏನಾಗಿದೆ? ಅಲ್ಲಿ ಇಲ್ಲಿ ನೋಡಿ ಅಲ್ಲಿ ಇದೆಯಲ್ಲ, ಇದಾವುದು ಸಪ್ತಮಿ. ಅಲ್ಲಿ ವಿಭಕ್ತಿ ಆಗಿದೆ. ನೀವು ಆ ಚಾರ್ಟ್ ನೋಡ್ಕೊಂಡ್ರೆ ಸಾಕು, ಅಷ್ಟೇ. ಎಕ್ಸಾಂಪಲ್ ನೋಡಿ, ಕನ್ನಡದ ಅಲ್ಲಿ ಎಂಬ ವಿಭಕ್ತಿ ಪ್ರತ್ಯಯ ಇರುವುದು ಯಾವುದು? ಸಪ್ತಮಿ. ಚತುರ್ಥಿ ವಿಭಕ್ತಿ ಡ್ಯಾಶ್ ಕಾರಕ. ಚತುರ್ಥಿ ಇಲ್ಲಿ ನೋಡಿ ಸಂಪ್ರದಾನ ಕಾರಕ. ಇದ್ಯಾವುದು? ಚತುರ್ಥಿ ವಿಭಕ್ತಿ ಡ್ಯಾಶ್ ಕಾರಕ ಅಂತ ಕೇಳಿದ್ದಾರೆ. ಇದ್ಯಾವುದು? ಸಂಪ್ರದಾನ ಕಾರಕ ಡ್ಯಾಶ್ ಕಾರಕ. ಇಲ್ಲಿ ನೋಡಿ ನೀವು ಕ್ವಶನ್ ಇದ್ರ ಮೇಲೆ ಕೇಳಿದ್ದಾರೆ. ಏನಪ್ಪ ಅಂದರೆ ಇಲ್ಲಿ ಕಾರಕಗಳಿದಾವಲ್ಲ, 1 ಸೆಕೆಂಡ್, ಸೈಡಲ್ಲಿ ಈ ಕಾರಕಗಳಿದಾವಲ್ಲ, ಅದರಲ್ಲಿ ಅವರು ಕೇಳಿದ್ದಾರೆ ಯಾವುದು? ಸಂಪ್ರದಾನ ಅಂತ ಕೇಳಿದ್ದಾರೆ. ಸಂಪ್ರದಾನ ಯಾವುದು? ಚತುರ್ಥಿ. ಸಂಪ್ರದಾನ ಚತುರ್ಥಿ. ಕಾರಕವನ್ನು ಕೂಡ ನೋಡ್ಕೊಳ್ಬೇಕು. ಸಂಪ್ರದಾನ ಇಲ್ಲಿ ಕ್ವಶನ್ ತೋರಿಸ್ತೀನಿ. ಸಂಪ್ರದಾನ ಇಲ್ಲಿ ನೋಡಿ ಚತುರ್ಥಿ ವಿಭಕ್ತಿ ಪ್ರತ್ಯಯ ಡ್ಯಾಶ್ ಅಂತ ಕೇಳಿದರೆ ಚತುರ್ಥಿಯಲ್ಲಿ ಯಾವುದಿದೆ? ಸಂಪ್ರದಾನ ಇದೆ. ನೆಕ್ಸ್ಟ್, ತೃತೀಯ ವಿಭಕ್ತಿಗೆ ಡ್ಯಾಶ್ ಅಂತ ಕೇಳಿ. ತೃತೀಯ ಯಾವುದು? ಇಂದ. ಇಲ್ಲಿ ನೋಡಿ ತೃತೀಯ ಯಾವುದಿದೆ? ಇಂದ. ತೃತೀಯ ಯಾವುದಿದೆ? ಇಂದ ಇದೆ. ನೆಕ್ಸ್ಟ್ ಕ್ವಶನ್ನು, ಮಗುವಿಗೆ ಎಂಬುದು ಡ್ಯಾಶ್ ಆಗಿದೆ. ಮಗುವಿಗೆ ಕೆ ಹೀಗೆ ಅಂತ ಬಂದಾಗ ಚತುರ್ಥಿ ವಿಭಕ್ತಿ ಪ್ರತ್ಯಯ. ಆಲ್ರೆಡಿ ಹಿಂದ್ಗಡೆ ತೋರಿಸಿದ್ದೀನಿ. ಮರದಿಂದ ಹಣ್ಣು ಬಿದ್ದಿತು. ಈ ವಾಕ್ಯದಲ್ಲಿರೋ ಮರದಿಂದ ಎಂಬುದು ಯಾವುದು? ತೃತೀಯ ವಿಭಕ್ತಿ. ಮರದ ಇಂದ ನೋಡಿ, ಮರದ ಇಂದ ತೃತೀಯ ವಿಭಕ್ತಿ. ಇಲ್ಲಿ ನೋಡಿ ಇಂದ ಯಾವುದು? 1 ಸೆಕೆಂಡ್. ತೃತೀಯ ವಿಭಕ್ತಿ ಇಂದ, ಮರದಿಂದ, ಅವನಿಂದ, ಅವಳಿಂದ, ಈ ಥರ ಇಂದ ಅಂತ ಬಂದಾಗ ತೃತೀಯ ವಿಭಕ್ತಿ. ನೆಕ್ಸ್ಟ್ ಕ್ವಶನ್ ಯಾವುದು? ಇಲ್ಲಿ ನೋಡಿ ಕ್ರಮಧಿಂ. ಇದರಲ್ಲಿರೋ ವಿಭಕ್ತಿ ಪ್ರತ್ಯಯ ಯಾವುದು? ಕ್ರಮಧಿಂ. ಇಲ್ಲಿ ನೋಡಿ ದಿಮ್ ಇದು ಹಳೆಗನ್ನಡ. ಅದು ತೃತೀಯ. ಕ್ರಮಧಿಂ. ಇಲ್ಲಿ ನೋಡಿ ಕ್ರಮಧಿಂ ಹಿಂ ಪ್ರತ್ಯಯ. ನೆಕ್ಸ್ಟ್ 1 ಸೆಕೆಂಡ್. ಡ್ಯಾಶ್ ಇಂದ ಪ್ರತ್ಯಯ ಯಾವ ವಿಭಕ್ತಿ ಪ್ರತ್ಯಯವಾಗಿದೆ? ಡ್ಯಾಶ್ ಅಂದರೆ ತೃತೀಯ. ಹಾಲಿನಿಂದ ತುಪ್ಪವು ತಯಾರಾಗುತ್ತದೆ. ಇಲ್ಲಿ ಹಾಲಿನಿಂದ ಎಂಬುದು ಡ್ಯಾಶ್ ವಿಭಕ್ತಿ. ಹಾಲಿನ ಇಂದ ಅಂತದೇ ತೃತೀಯ. ಇಲ್ಲಿ ನೋಡ್ಬೋದು ಹಾಲಿನ ಇಂದ ಯಾವುದು? ಇಂದ ಎಲ್ಲಿದೆ? ಇಲ್ಲಿ ಇಂದ ಎಲ್ಲಿದೆ? ತೃತೀಯ ಇದೆ. ಹಾಲಿನಿಂದ. ಅವನನ್ನು ಈ ಥರ ಬಂದಾಗ ಇದು ದ್ವಿತೀಯ ಆಗುತ್ತೆ. ಹೂ ಅಂತ ಬಂದಾಗ ಇದು ಪ್ರಥಮ ಆಗುತ್ತೆ. ದೆಸೆಯಿಂದ, ಅವರ ದೆಸೆಯಿಂದ ಬಂದಾಗ ಪಂಚಮಿ. ಇಷ್ಟು ಇಂಪಾರ್ಟೆಂಟು ಕ್ವಶನ್ಸು. ಇಷ್ಟು ಇಂಪಾರ್ಟೆಂಟು. ಇನ್ನೊಂದು ಸರಿ ಈ ಬಾಕ್ಸನ್ನು ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ, ಇಂಪಾರ್ಟೆಂಟು. ನೀವು ಈ ಕಾರಕನೂ ಇಂಪಾರ್ಟೆಂಟು ನೋಡಿ. ಕರ್ತೃ ಅಂತ ಕೊಡ್ತಾರೆ. ಕರ್ತೃ ಇದು ಯಾವ ವಿಭಕ್ತಿ ಅಂತ ಕೇಳ್ತಾರೆ. ಇದು ಯಾವುದು? ಪ್ರಥಮ ವಿಭಕ್ತಿ. ಕರ್ಮ ಯಾವ ವಿಭಕ್ತಿ ಅಂತ ಕೇಳ್ತಾರೆ? ತೃತೀಯ ವಿಭಕ್ತಿ. ಕರಣ ಯಾವುದು? ಸಂಪ್ರದಾನ. ಹಿಂದ್ಗಡೆ ಕ್ವಶನ್ ನೋಡೋಕೆ ಕೇಳಿದ್ರೆ ಸಂಪ್ರದಾನ ಯಾವ ವಿಭಕ್ತಿ ಅಂತ ಕೇಳಿದರೆ
ಚತುರ್ಥಿ ವಿಭಕ್ತಿ ಈ ರೀತಿಯಾಗಿ ಎಲ್ಲನೂ ಕೂಡ ನೋಡ್ಕೊಳ್ಳಿ. ಇಲ್ಲಿ ನೋಡಿ ಅವನು ಹೂ ಅಂತ ಬಂದಾಗ ಅವನು ಹೂ ಅಂತ ಒಂದು ವಾಕ್ಯವನ್ನು ಕೊಟ್ಟು ಅವನು ಯಾವ ವಿಭಕ್ತಿ ಅಂತ ಕೇಳಿದರೆ ಪ್ರಥಮ ವಿಭಕ್ತಿ. ಅವನನ್ನು ಅನ್ನು ಅಂತ ಬಂದಾಗ ದ್ವಿತೀಯ. ಅವನಿಂದ ಇಂದ ಅಂತ ಪ್ರತ್ಯಯವಾದಾಗ ತೃತೀಯ. ಅವನಿಗೆ ಕೆ ಹೀಗೆ ಅವನಿಗೆ ಇವನಿಗೆ ಅವನಿಗೆ ಗೆ ಬಂದಾಗ ಚತುರ್ಥಿ. ದೆಸೆಯಿಂದ ಅವನಿಂದ ದೆಸೆಯಿಂದ ಬಂದಾಗ ಪಂಚಮಿ. ದೆಸೆಯಿಂದ ಅಂತಿರುತ್ತೆ. ಇದು ಅಂತ ಬಂದಾಗ ಅವನ ಅಲ್ಲಿ ಅಂತಿದ್ದಾಗ ಷಷ್ಠಿ. ಅವನ್ ಅಲ್ಲಿ ಈ ಥರ ಅವನ್ ಅಲ್ಲಿ ಅವಳ ಅಲ್ಲಿ ಅಂತ ಬಂದಾಗ ಸಪ್ತಮಿ. ಇದು ನಿಮಗೆ ನೆನಪಲ್ಲಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲಿ ನೋಡಿ ಇದು ಹಳೆಗನ್ನಡ. ಇದು ಕೂಡ ನಿಮಗೆ ನೆನಪಲ್ಲಿ. ಇದನ್ನು ಒಂದೆರಡು ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ರು. ಅತ್ತೆ ನಿಮ್ಮ ಇದು ಯಾವ ವಿಭಕ್ತಿ ಅಂತ ಕೇಳಿದ್ರು. ಪಂಚಮಿ. ಇದನ್ನು ಕೂಡ ನೋಡ್ಕೊಳ್ಳಿ. ಇದನ್ನು ನೀವು ಇಷ್ಟು ಮೂರು ನೋಡ್ಕೊಂಬಿಡಿ. ಇದ್ರ ಮೇಲೆ ಜಾಸ್ತಿ ಕೇಳಿಲ್ಲ. ಪೂರ್ವ ಹಳೆಗನ್ನಡ, ಹೊಸಗನ್ನಡ, ಕಾರಕ. ಇದು ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಜಾಸ್ತಿ ಕ್ವಶನ್ಸ್ ಇದ್ರ ಮೇಲೆ ಬೇಕಾದ್ರೆ ಇದನ್ನ ಸ್ಕ್ರೀನ್ಶಾಟ್ ತಗೊಳ್ಳಿ. ನೆಕ್ಸ್ಟ್ ಇದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್. ನೆಕ್ಸ್ಟು ನಾಮಪದ, ಸರ್ವನಾಮಪದ ಇದೇ ರೀತಿಯಾಗಿ ನಿಮಗೆಲ್ಲನೂ ಕಂಪ್ಲೀಟ್ ಮಾಡಿಕೊಡ್ತಾಯಿದ್ದೀನಿ. ಇಂಪಾರ್ಟೆಂಟ್ ಕ್ಲಾಸು. PDF ಬೇಕಾದರೆ ಕೆಳಗಡೆ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಬಾಯ್ ಬಾಯ್.